ಜೈ ಹಿಂದ್. SSC GD 28/2/2024 ಅನಲೈಸ್ ಇರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಸೊ 28 ಮತ್ತು 29ನೇ ಒಂದು ಡೇಟ್ ಅನಲೈಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತು ನಾನು 28 ಮತ್ತು 29 ಅಂದರೆ ಈ ಒಂದು ವಿಡಿಯೋದಲ್ಲಿ 28ನೇದು ಅನಲೈಸ್ ಇರ್ತಕ್ಕಂಥದ್ದು ಮಾಡಿ ಹಾಕ್ತಾ ಇದ್ದೇನೆ. ಯಾವ ರೀತಿ GK GS ಮ್ಯಾಥ್ಸ್ ರೀಸನಿಂಗ್ ಬರ್ತಾ ಇದ್ದಾವೆ ಅಂತ ಹೇಳಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇದುವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಮೊಟ್ಟ ಮೊದಲನೇದಾಗಿ ಫಸ್ಟ್ ಶಿಫ್ಟ್ದ ಯಾವ ರೀತಿ ಇರುವಂತಹ GK GS ದಲ್ಲಿ ಕ್ವಶನ್ಸ್ಗಳು ಬಂದಿದ್ದು ಫಸ್ಟ್ ಶಿಫ್ಟ್ದಲ್ಲಿ ನೋಡೋಣ. ಒಂದನೇದ್ದು ಫ್ಲೇಮಿಂಗೋ ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರಂತೆ ಪ್ರಶ್ನೆ ಬಂದಿತ್ತು. ಅದರ ಆನ್ಸರ್ ಆಂಧ್ರ ಪ್ರದೇಶ ಆಗಿದೆ. ನೆಕ್ಸ್ಟ್ ಘೂಮರ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಬಂದಿದೆ, ರಾಜಸ್ಥಾನಿಗೆ ಸಂಬಂಧಿಸಿದೆ. ಆರ್ಟಿಕಲ್ 163 ರಾಜ್ಯ ಮಂತ್ರಿಮಂಡಲ ಇರ್ತಕ್ಕಂಥದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು, ಇದು ರಾಜ್ಯಪಾಲರಿಗೆ ಸಲಹೆಯನ್ನು ನೀಡ್ತಾ ಇದೆ. ಗಣರಾಜ್ಯೋತ್ಸವ 2023ರಲ್ಲಿ ಯಾರು ಆತಿಥ್ಯವಾಗಿ ಬಂದಿದ್ರು ನಮ್ಮ ಭಾರತ ದೇಶಕ್ಕೆ ಅಂತ ಕೇಳಿದ್ರು, ಅದು ಅಬ್ದುಲ್ ಫತೇಹ್ ಇರ್ತಕ್ಕಂಥದ್ದಾಗಿದೆ. ಭಾರತ ರತ್ನ ಯಾವ ಸಂಗೀತಗಾರರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಸಂಗೀತಗಾರರಿಗೆ. ಸೊ ಅದಕ್ಕೆ ಆನ್ಸರ್ MS ಸುಬ್ಬಲಕ್ಷ್ಮಿ. ಮೊದಲ ಟ್ರಾನ್ಸ್ಜೆಂಡರ್ ಭರತನಾಟ್ಯಂಗೋಸ್ಕರ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಹಿಳೆ ಯಾರು ಅಂತ ಕೇಳಿದ್ರು, ನಟರಾಜ ನೃತ್ಯಗಾರ್ತಿ. ನ್ಯೂಟನ್ನ 3ನೇ ನಿಯಮದ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಅದ್ರ ಜೊತೆಗೆ ಸಂವಿಧಾನದ ಸಭೆ ಒಂದು ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ರು, ಅದರ ಒಂದು ಸ್ಥಾಪನೆ 1946ರಲ್ಲಿ ಆಗಿದೆ. ಅದು ಬುದ್ಧನಿಗೆ ಜ್ಞಾನೋದಯವಾಗಿರುವಂತಹ ಒಂದು ವೃಕ್ಷ ಯಾವುದು ಅಂತ ಕೇಳಿದ್ರು. ಅದ್ರ ಜೊತೆಗೆ 6ನೇ ಆರ್ಥಿಕ ಜನಗಣತಿಯೇ ಯಾವಾಗ ಆಯಿತು ಅಂತ ಕೇಳಿದ್ರು, ಅದು 2013ರಲ್ಲಿ ಆಗಿತ್ತು. ಆಪ್ಷನ್ದಲ್ಲಿ ಏನಿತ್ತು ನೋಡ್ಕೋಬೇಕು ಅಲ್ಲಿ. ಸೊ 2013 ಇತ್ತಾ ಅಥವಾ 2012-13 ಇತ್ತು ಅಂತೇಳಿ. ಸೊ ಅದರ ಆನ್ಸರ್ 2013. ಮೆಥೈ ಬುಡಕಟ್ಟು ಥ್ಯಾಂಕ್ಸೋ ರೂಪದಲ್ಲಿ ಯಾವ ಹೋಳಿ ಹುಣ್ಣಿಮೆಯನ್ನ, ಹೋಳಿ ಇರ್ತಕ್ಕಂಥದ್ದು ಹಬ್ಬವನ್ನ ಥ್ಯಾಂಕ್ಸೋ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಮಿಥೈ ಬುಡಕಟ್ಟದವರು ಹೋಳಿ ಹಬ್ಬವನ್ನ ಥ್ಯಾಂಕ್ಸೋ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಅದು ಯಾವ ರಾಜ್ಯದವರು ಅಂತ ಕೇಳಿದ್ರು. ಸೊ ಮಣಿಪುರದವರು ಮಿಥೈ ಬುಡಕಟ್ಟದವರು. ಅತಿ ಹೆಚ್ಚು ಬಾರಿ CM ಆಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರು, ನಿತೀಶ್ ಕುಮಾರ್ ಅವರಾಗ್ಯಾರ 9 ಬಾರಿಗೆ. 2ನೇ ಸ್ಥಾನದಲ್ಲಿ ಬರುವಂತವ್ರು ಹಿಮಾಚಲ ಪ್ರದೇಶದ CM ವೀರಭದ್ರ ಆಗಿದ್ದಾರೆ. ಸ್ವಾತಂತ್ರ್ಯ ಸಮಯದಲ್ಲಿ ಸಾಕ್ಷರತೆ ಎಷ್ಟಿತ್ತು ಅಂತ ಕೇಳಿದ್ರು, 12%. ಟೇಬಲ್ ಟೆನ್ನಿಸ್ ಮತ್ತು ರುಲೆಟ್ ಆಕ್ಟ್ ಬಗ್ಗೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಕೊಡಲಾಗಿತ್ತು. ಮೊದಲನೇ ಶಿಫ್ಟ್ದಲ್ಲಿ ರೀಸನಿಂಗ್ದಲ್ಲಿ 16-17, ವರ್ಬಲ್ದಲ್ಲಿ ಮತ್ತು ನಾನ್ ವರ್ಬಲ್ದಲ್ಲಿ 3-4 ಕ್ವಶನ್ಸ್ಗಳು ಬಂದಿವೆ. ಸೊ ಸೀರೀಸ್ದಿಂದ 1 ಬಂದಿದೆ, ಕಂಪ್ಲೀಷನ್ದಿಂದ ಹಿಡನ್ ಇಮೇಜ್ದಿಂದ ಒಂದೊಂದು ಪ್ರಶ್ನೆಗಳು ಬಂದಿದೆ. ಕೋಡಿಂಗ್ ಡಿಕೋಡಿಂಗ್ದಿಂದ 2-3 ಪ್ರಶ್ನೆಗಳು ಈಸಿ ಬರ್ತಾ ಇದ್ದಾವೆ. ಅನಾಲಜಿದಿಂದ 2, ನಂಬರ್ ಸೀರೀಸ್ದಿಂದ 2, ಅಲ್ಫಾಬೆಟ್ದಿಂದ 1, ರಿಪೀಟೆಡ್ ಸೀರೀಸ್ದಿಂದ, ಡೈಸ್ದಿಂದ 1ನೇ ಶಿಫ್ಟ್ದಲ್ಲಿ ಬಂದಿಲ್ಲ. ಸ್ಲಾಗಿಸಮ್ದಿಂದ 1, ಸಿಟಿಂಗ್ ಅರೇಂಜ್ಮೆಂಟ್ದಿಂದ 2 ಪ್ರಶ್ನೆಗಳು ಕಂಪಲ್ಸರಿ ಬರ್ತಾನೆ ಇದ್ದಾವೆ. ಮಿಸ್ಸಿಂಗ್ ನಂಬರ್ದಿಂದ 1, ಬ್ಲಡ್ ರಿಲೇಷನ್ದಿಂದ 2, ಮ್ಯಾಥಮೆಟಿಕಲ್ ಆಪರೇಷನ್ದಿಂದ 2 ಬಂದಿವೆ. ಒಂದು ನಮ್ಮ ಸೈನ್ ಚೇಂಜ್ ಮಾಡೋದಿದೆ, ಚಿಹ್ನೆಗಳನ್ನ ಚೇಂಜ್ ಮಾಡೋದು, ಆಮೇಲೆ ನಂಬರ್ಸ್ಗಳನ್ನ ಚೇಂಜ್ ಮಾಡೋದು ಒಂದು ಪ್ರಶ್ನೆ ಬಂದಿತ್ತು. ಡಿಕ್ಷನರಿ ಆರ್ಡರ್ದಿಂದ ಒಂದು ಪ್ರಶ್ನೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಯಾವುದೇ ರೀತಿ ಇರುವಂತಹ ಬದಲಾವಣೆ ಆಗ್ತಾ ಇಲ್ಲ ಇನ್ನೂವರೆಗೂ ಕೂಡ. ಮ್ಯಾಥ್ಸ್ದಲ್ಲಿ ನೋಡೋದಾದ್ರೆ ಸಿಂಪ್ಲಿಫಿಕೇಶನ್ದಿಂದ 3 ಪ್ರಶ್ನೆಗಳು, ಪ್ರಾಫಿಟ್ ಆ್ಯಂಡ್ ಲಾಸ್ದಿಂದ 2, ಪರ್ಸೆಂಟೇಜ್ದಿಂದ 2 ಇದಾವೆ. ಆಮೇಲೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯಿಂದ ಒಂದೊಂದು ಪ್ರಶ್ನೆ, ರೇಷಿಯೋ ಪ್ರಪೋರ್ಷನ್ದಿಂದ 2 ಪ್ರಶ್ನೆಗಳು, ಮೆನ್ಸುರೇಷನ್ದಿಂದ 2 ಪ್ರಶ್ನೆಗಳು ಬಂದಿತ್ತು. ಸಮಕೋನ ತ್ರಿಭುಜ ಕೊಡಲಾಗಿತ್ತು, ಅದರ ವಿಸ್ತೀರ್ಣ ಕಂಡುಹಿಡಿಯೋದು ಬಂದಿತ್ತು. ಆಮೇಲೆ ಸ್ಪೀಡ್ ಡಿಸ್ಟೆನ್ಸ್ದಿಂದ 1 ಪ್ರಶ್ನೆ ಬಂದಿದೆ. ಅವರೇಜ್ದಿಂದ 2 ಪ್ರಶ್ನೆಗಳು ಬಂದಿತ್ತು. ಒಂದು ಪ್ರಶ್ನೆ 9ರ ಮೊದಲ 5 ಗುಣಕಗಳ ಅವರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಇನ್ನೊಂದು 9 ಜನರ ಒಂದು ತೂಕವನ್ನ ಕೊಡಲಾಗಿತ್ತು, ಅವರ ಅವರೇಜ್. ಅತಿ ಹೆಚ್ಚು ತೂಕ ಇರತಕ್ಕಂತಹ 58 ಅದರಿಂದ ತೆಗೆದ್ರೆ ಹೊಸದಾಗಿ ಆಗುವಂತ ಅವರೇಜ್ ಎಷ್ಟು ಅಂತ ಈ ರೀತಿ ಪ್ರಶ್ನೆ ಬಂದಿದ್ದು. ಡಿಸ್ಕೌಂಟ್ದಿಂದ 2 ಪ್ರಶ್ನೆಗಳು ಬಂದಿವೆ. ಅದರಲ್ಲಿ ಒಂದು 25,500 ಒಂದು ಅಮೌಂಟ್ ಕೊಡಲಾಗಿತ್ತು. ಅದಕ್ಕೆ 15% ಡಿಸ್ಕೌಂಟ್ ಮಾಡಿದ್ವಿ ಅಂತಂದ್ರೆ ಎಷ್ಟು ಅಮೌಂಟ್ ಉಳಿತೈತಿ ಅಂತ ಈ ರೀತಿ ಪ್ರಶ್ನೆ ಬಂದಿತ್ತು. 28ನೇ ತಾರೀಕಿನ 2ನೇ ಶಿಫ್ಟ್ದಲ್ಲಿ GKದಲ್ಲಿ 14ನೇ ಜನಗಣತಿ ಯಾವ ವರ್ಷದಲ್ಲಿ ಆಯಿತು ಅಂತ ಕೇಳಿದ್ರು, ಅದು 2001ರಲ್ಲಿ. 2011ರ ಜನಗಣತಿ ಪ್ರಕಾರ 0 ಇಂದ 6 ವರ್ಷ ಒಳಗಿರುವಂತಹ ಮಕ್ಕಳ ಲಿಂಗಾನುಪಾತ ಕೇಳಿದ್ರು, 919 ಆಗಿದೆ. ಏರ್ಫೋರ್ಸ್ ಉಪಾಧ್ಯಕ್ಷದ ಬಗ್ಗೆ ಕೇಳಿದ್ರು, ಆಶುತೋಷ್ ದೀಕ್ಷಿತ್ ಆಗಿದ್ದಾರೆ. ಆವರ್ತ ಕೋಷ್ಟಕದಿಂದ ಒಂದು ಪ್ರಶ್ನೆ, ಆತ್ಮ ಸಮ್ಮಾನ್ ಚಳವಳಿ ಯಾರು ಪ್ರಾರಂಭಿಸಿದ್ರು ಅಂತ ಕೇಳಿದ್ರು, ರಾಮಸ್ವಾಮಿ ನಾಯ್ಕರ್ ರವರಾಗ್ಯಾರೆ. ಶೋಭನಾ ನಾಯರ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ, ಕಥಕ್ಗೆ. ಟಿಪ್ಪಣಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು, ಗುಜರಾತ್ಗೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಪುನರ್ ನಾಮಕರಣ ಮಾಡಲಾಯಿತು. ಸೊ ಏನಂತ ನಾಮಕರಣ ಮಾಡಲಾಯಿತು ಅಂತ ಕೇಳಿದ್ರು, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಪುನರ್ ನಾಮಕರಣ ಮಾಡಲಾಗಿದೆ.
ಶಿವಕುಮಾರ್ ಶರ್ಮಾ ಯಾವ ಒಂದು ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಬಂದಿತ್ತು. ಸಂತೂರ್ಗೆ ಸಂಬಂಧ ಇದ್ದಾರೆ. ಹಸಿರು ಕ್ರಾಂತಿ ಮೇಲೆ 2 ಪ್ರಶ್ನೆಗಳು ಬಂದಿತ್ತು. ಹಸಿರು ಕ್ರಾಂತಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿತ್ತು ಅಂತೇಳಿ. ಸೊ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಸಂವಿಧಾನದ ಪ್ರಕಾರ ಭಾರತದ ಸರ್ಕಾರದ ಅಂಗಗಳು ಎಷ್ಟು ಅಂತ ಕೇಳಿದ್ರು. 3 ಇದಾವೆ. 2022ರ BCCIದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರು. ರೋಜರ್ ಬಿನ್ನಿ. 2022ರ ಅಂಡರ್-17 ಮಹಿಳಾ ಫಿಫಾ ವಿಶ್ವಕಪ್ ಆತಿಥ್ಯ ಯಾರು ವಹಿಸಿದ್ರು ಅಂತ ಕೇಳಿದ್ರು. ಬ್ರಾಜಿಲ್. ರೀಸನಿಂಗ್ ದಲ್ಲಿ ನೋಡೋದಾದ್ರೆ 16 ಪ್ರಶ್ನೆ ವರ್ಬಲ್, 4 ಪ್ರಶ್ನೆ ನಾನ್ ವರ್ಬಲ್, ಹಿಡನ್ ಇಮೇಜ್ ದಿಂದ 1, ಸೀರೀಸ್ ದಿಂದ 1, ಫೋಲ್ಡಿಂಗ್ ದಿಂದ 1, ಫಿಗರ್ ಕಂಪ್ಲೀಷನ್ ಮಾಡೋದ್ರಿಂದ 1 ಪ್ರಶ್ನೆಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೋಡಿಂಗ್ ಡಿಕೋಡಿಂಗ್ ದಿಂದ 2ರಿಂದ 3 ಪ್ರಶ್ನೆಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಅನಾಲಜಿದಿಂದ 1, ಬ್ಲಡ್ ರಿಲೇಷನ್ ದಿಂದ 1, ಸಿಟಿಂಗ್ ಅರೇಂಜ್ಮೆಂಟ್ ದಿಂದ 2 ಪ್ರಶ್ನೆ ಕಂಪಲ್ಸರಿ. ನಂಬರ್ ಸೀರೀಸ್ ದಿಂದ 2 ಪ್ರಶ್ನೆಗಳು, ಅಲ್ಫಾಬೆಟ್ ಡಿಕ್ಷನರಿ ಡೈಸ್ ದಿಂದ 1 ಪ್ರಶ್ನೆಗಳು, ಆಮೇಲೆ ಸ್ಲಾಗಿಸಮ್ ದಿಂದ 1, ಮ್ಯಾಥಮೆಟಿಕಲ್ ಆಪರೇಷನ್ ದಿಂದ 2 ಪ್ರಶ್ನೆಗಳು ಮತ್ತು ಮಿಸ್ಸಿಂಗ್ ನಂಬರ್ ದಿಂದ 1 ಪ್ರಶ್ನೆ ಇಲ್ಲಿ ನಮಗೆ ಈ 2ನೇ ಶಿಫ್ಟ್ ದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮ್ಯಾಥ್ಸ್ ದಲ್ಲಿ ಸಿಂಪ್ಲಿಫಿಕೇಶನ್ ದಿಂದ 2 ಪ್ರಶ್ನೆಗಳು, ಅವರೇಜ್ ದಿಂದ 2, ಪರ್ಸೆಂಟೇಜ್ ದಿಂದ 1 ಇದೆ, ಪ್ರಾಫಿಟ್ ಅಂಡ್ ಲಾಸ್ ದಿಂದ 2, ಡಿಸ್ಕೌಂಟ್ ದಿಂದ 2 ಪ್ರಶ್ನೆಗಳು ಬಂದಿದೆ. ಸೊ ಮಾರ್ಕೆಟ್ ಪ್ರೈಸ್ 20,000 ಕೊಡಲಾಗಿತ್ತು. ಆಮೇಲೆ ಕ್ರಮಾನುಗತವಾಗಿ 3 ಡಿಸ್ಕೌಂಟ್ ಕೊಟ್ರೆ ಸಿಪಿ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಟೈಮ್ ಅಂಡ್ ವರ್ಕ್ ದಲ್ಲಿ 2 ಪ್ರಶ್ನೆಗಳು ಕೊಡಲಾಗಿದೆ. 3 ರೇಷಿಯೋಗಳನ್ನ ಕೊಟ್ಟಿದ್ರು. ಇದಾದ್ಮೇಲೆ ಟ್ರೈನ್ ದಿಂದ 1 ಪ್ರಶ್ನೆ, ಮೆನ್ಸುರೇಷನ್ ದಿಂದ 1, ನಂಬರ್ ಸಿಸ್ಟಮ್ ದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದರಲ್ಲಿ 1 30ರಿಂದ 50ರ ನಡುವೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಕೇಳಿದ್ರು. ಬಹಳ ಈಸಿ ಪ್ರಶ್ನೆ. LCM SCM ದಿಂದ ಪ್ರಶ್ನೆ ಬಂದಿತ್ತು. 5, 8, 15ರ ಗುಣಕಗಳು ಯಾವುದು ಅಂತ ಕೇಳಿದ್ರು. ಅಂದ್ರೆ ಆಪ್ಷನ್ ದಲ್ಲಿ ಯಾವುದು ಅದು 5, 8, 15 ಡಿವೈಡ್ ಆಗುತ್ತೆ ಅದೇ ಅದರ ಆನ್ಸರ್ ಆಗುತ್ತೆ. ಅಂದ್ರೆ ಇದ್ರ LCM ತೆಗಿಬೇಕು ನೀವು. ಓಕೆನಾ. ಆಮೇಲೆ ನೆಕ್ಸ್ಟ್ ರೇಷಿಯೋದಿಂದ 1 ಪ್ರಶ್ನೆ ಇದೆ. ಆಮೇಲೆ ನೆಕ್ಸ್ಟ್ CISI ದಿಂದ ಒಂದೊಂದು ಪ್ರಶ್ನೆಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೊ ಇದು ಏನು ಅಂತಂದ್ರೆ ಸೆಕೆಂಡ್ ಶಿಫ್ಟ್ ದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು 28ನೇ ತಾರೀಕಿದ್ದು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 29ನೇ ತಾರೀಕದ್ದನ್ನು ಕೂಡ ಬೇಗನೆ ನಾನು ನಿಮಗೆ ಕಳಿಸ್ತಾ ಇದ್ದೇನೆ. ಸೊ ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಜೈ